ಅಂದ್ರೆ ಗೋಕುಲ್ ನಿರ್ಗಮನ ಹಾಗೆ ಶುರುವಾಗಿತ್ತು. ಹಾ, ಹಾಗೆ ಕಟ್ತಾ ಕಟ್ತಾ ಅದು ಕೊನೆಗೆ ಅದೇ ಮಿಂಚು ಹೊಳೆಂದು ಅದೊಂದು ಅದ್ಭುತ ಅನುಭವ ಕೊಡ್ತಲ್ರಿ. ಇಂಟರ್ವಲ್ ಅಲ್ಲಿ ತುಂಬಾ ಬೇರೆಯಾದ ಲೋಕಕ್ಕೆ ಹೋಗ್ಬಿಡ್ತಿತ್ತು ಅದು. ಒಂದು ರಾಸಲೀಲೆ ಮುಕ್ತಾಯದ ಹಂತ ಆಗಿದ್ದಕ್ಕಾಗಿ ಅದು ಎಲ್ರಿಗೂ ರೋಮಾಂಚಕಾರಿ ಅನುಭವ ಕೊಡ್ತು. ಆಮೇಲೆ ಫಸ್ಟ್ ಶೋದಲ್ಲಿ ನನಗೆ ಫಸ್ಟ್ ಎಂಟ್ರಿಗೆ ಒಂದೇ ಸರಿ ಕಾಲ್ ಜಾರಿ ಬಿಟ್ಟಿದ್ದೆ. ಕೆಳಗೆ ಹೋಗ್ಬಿಟ್ಟಿದ್ದೆ. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾ ಎದ್ದು ಫುಲ್ ಕಂಟಿನ್ಯೂ ಮಾಡಿದ್ದೀನಿ, ಏನಾಗ್ಲಿಲ್ಲ. ಎಲ್ರಿಗೂ ಒಂದ್ಸರಿ ಅನ್ನೋಂಗಾಯ್ತು. ಆದ್ರೆ ಅದು ನನ್ಗೆ ಅದು ಆ ಲಯದಲ್ಲಿ ಅದನ್ನು ಪಿಕಪ್ ಮಾಡ್ಕೊಂಡೆ. ಆಯ್ತು, ಶೋ ಆಯ್ತು, ಫಸ್ಟ್ ಶೋ ಆಯ್ತು. ಆಮೇಲೆ ನಾಡಿನಾದ್ಯಂತ ಸಂಚಾರ ಆಗಿದ್ದು ನಿಮ್ಗೆ ಗೊತ್ತಿದೆ. ಆ ವರ್ಷ ತುಂಬಾ ಪ್ರಶಂಸೆ ಬಂತು ಕಾರಂತರಿಗೆ. ಅದ್ರಿಗೂ ನಾ ಹೇಳಿದ್ನಲ್ಲ, ರಂಗಾಯಣದಂತೆಲ್ಲ ಹೋದಾಗ ಬೇರೆ ರೀತಿಯ ಕೃಷ್ಣನ್ ನಾವು ನೋಡಿದ್ವಿ ಅಂತ ಅವರೆಲ್ಲ ಹೇಳಿದ್ರು. ಅದು ಒಂದು ನನಗೆ ಯಕ್ಷಗಾನದ ಸಾತ್ವಿಕ ಅನುಭವ, ಮತ್ತೆ ಕಾರಂತರ ಸಂಗೀತ ಅದು ಬಹಳ ಮೇನ್ ಆಗಿ. ಮತ್ತೆ ಅದ್ರ ನಿರ್ದೇಶನಕ್ಕೆ ತುಂಬಾ ಜನ ಸಹಾಯ ಮಾಡಿದ್ರು. ಸೆಟ್ಗೆ ಎಲ್ಲ ಸೆಟ್ ಪ್ಲಾನ್ ಮಾಡಿದ್ದು, ಆಮೇಲೆ ಐತಾಳರು ಕೊರಿಯೋಗ್ರಫಿಯನ್ನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ಟೈಮಲ್ಲಿ ಸಖಿಯರ್ ಸೀನ್ ಆಗಲಿ ಎಲ್ಲ ಸೀನ್ಗಳನ್ನು ಕೂಡ ಬ್ಲಾಕ್ ಮಾಡಿದ್ದು. ತಿರುಗಾಟ ಮುಗಿದು ಕೊನೆ ಶೋ ಮಾಡುವಾಗ ನಂಗನ್ಸಿತ್ತು, ಅಲ್ಲಿ ಹೋಗಿ ಬರುವೆ ಮುರಳಿ ಬಯೇನೋ ಬಾರೇನೋ, ಹೋಗಿ ಬರುವೆ ಮುರಳಿ ಬಯೇನೋ ಬಾರೇನೋ ಬಲ್ಲೆನೆ, ವಿಧಿಯಿತ್ತುದಲ್ಲೆನೆಂಬೆನೆ, ಹೋಗಿ ಬರುವೆ ಮುರಳಿ. ಆಗ ನನ್ಗೆ ನಾನ್ ಮುಂದೆ ತಿನ್ನಾಸಮಿಗೆ ಬರ್ತೀನೋ ಇಲ್ವೋ, ಅಥವಾ ಈ ತರದ ನಾಟಕಗಳನ್ನು ಮತ್ತೆ ಮಾಡಕ್ ಆಗತ್ತೋ ಇಲ್ವೋ ಅನ್ನೋ ಫೀಲಿಂಗಿನ ಜೊತೆಗೆ ಕೃಷ್ಣನ್ ಫೀಲಿಂಗು ಬಂತು. ಅವತ್ ನಿಜವಾಗ ನಂಗೆ ಕಣ್ಣೀರ್ ಬಂದಿತ್ತು. ವಿಧಿ ಇತ್ತುದು ಅಲ್ಲೇ ನೆಂಬೇನೆ, ಅದು ಪ್ರತಿಯೊಬ್ಬ ನಟನ ಸಾಲೋದು ಒಂಥರ. ಪ್ರತಿ ಶೋ ಮುಗ್ದಾಗ್ಲೂ ಒಬ್ಬ ನಟನಿಗೆ ಮುಂದೆ ನಾಳೆ ನಾನು ಮಾಡ್ತೀನೋ ಇಲ್ವೋ, ಅಥವಾ ನಾನು ಹಿಂಗಿರ್ತೀನೋ ಇಲ್ವೋ ಅನ್ನೋದಿದೆಯಲ್ಲ. ಅಂದ್ರೆ ಗೋಕುಲ ಅನ್ನೋದೇ ಒಂದು ಒಟ್ಟು ಇದೆ ಲವಲವಿಕೆಯ ಒಂದು ಪಾರ್ಟ್. ಅದು ಎಲ್ಲರ ಜೀವನದಲ್ಲೂ ಬಾಲ್ಯ ಅನ್ನೋದು ಹಾಗಿರ್ಬೇಕು ಅಂತ ಅನ್ಸುತ್ತೆ. ಜೊತೆಗೆ ಹಿರಿಯರೊಂದಿಗೆ ಹುಡುಗರು ಸೇರೋದಿದೆಯಲ್ಲ, ಅಲ್ಲಿ ಕೊನೆಗೆ ಹಿರಿಯರು ಸೇರೆಲ್ಲ ಬರ್ತಾರೆ, ಮುನಿಗಳು ಬರ್ತಾರೆ. ಅಲ್ಲೆಲ್ಲವ ನನ್ಗೆ ಒಂಥರ ಅದು ನನ್ನ ಬಾಲ್ಯ ನೆನಪಾಗ್ತಿತ್ತು. ನನ್ನ ಬಾಲ್ಯದ ಅನುಭವಗಳನ್ನು ಅದ್ರ ಜೊತೆ ಸೇರ್ಕೊಂಡು ಅಲ್ಲಿ ಹುಡುಗರಂತೆಯೇ ಕುಣಿದಿರಿ, ಹುಡುಗರಂತೆಯೇ ಕುಣಿದಿರು ನೀವು, ಹಿರಿಯರಂತೆಯೇ ನಲಿದಿರಿ, ಏನೇನೋ ಒಂದ್ 2-3 ಶಬ್ದ ಇದು ಬಹಳ ಚೆನ್ನಾಗಿದೆ. ಬಾಪುರೇ ಮಜ ಬಾಪುರೇ ಬಲು ಲೇಸಲೇ ಸುಲೇ ಸೈ ಹರೇ. ಅಲ್ಲಿ ಒಳ್ಳೊಳ್ಳೆ ಸೀನ್ಗಳು ಅವೆಲ್ಲ. ತುಂಬಾ ನಟರು ವೇಷ ಬದಲಾವಣೆ ಮಾಡ್ಕೊಂಡು ಬಂದು ತುಂಬಾ ಎಲ್ಲರೂ ಖುಷಿಯಿಂದ ಮಾಡ್ತಿದ್ರು ಅದನ್ನೆಲ್ಲ ನೋಡಿದ್ರೆ ನಂಗೆ ಇನ್ನೂ ಖುಷಿ ಆಗ್ತಿತ್ತು. ನಟರಾಜ ಮತ್ತೆ ನಮ್ಮ ಆನಂದ ಕೊನೆಗೆ ಬಂದಿದ್ದು ಬಹುಶಃ ಆ ವರ್ಷ ಇದ್ದ ಕಡತ್ತೆ. ಅವನು ಎಲ್ಲ ಒಂಥರ ಮಜಾ ಆಗ್ತಿತ್ತು. ಚೆನ್ನಪ್ಪಯ್ಯನು ಚೆನ್ನಾಗಿ ಮಾಡ್ತಿದ್ದ. ಒಂದು ಒಳ್ಳೆ ಅನುಭವ ಆಯ್ತು. ನಂತರ ಅದೇ ವರ್ಷ ಕೊನೆನಾ? ಇಲ್ಲ, ಮತ್ತೆ ಅದು ಕೊನೆಗೆ 2 ವರ್ಷ ತಿರುಗಾಟ ಮಾಡಿದೆ. ಆಮೇಲೆ ನಾನು ಅದೇ ಇದು ಮಾಮಮುಷಿ ವರ್ಷ, ಅದಕ್ಕೂ ಮೊದಲು ಅಗ್ನಿ ಮತ್ತು ಮಳೆ, ಅದೇ ವರ್ಷನೇ ಅಗ್ನಿ ಮತ್ತು ಮಳೆ ಮಾಮಮುಷಿ ಇತ್ತಲ್ಲ. ಅದು ಅಗ್ನಿ ಮತ್ತು ಮಳೆಯಲ್ಲಿ ಯಾವಾಗ ಕೀರ್ತನೆ ಮಾಡ್ತಿದ್ದೆ.
ಐತಾಳ್ರು. ಐತಾಳ್ರು ಫಸ್ಟ್ ಟೈಮ್ ಅಲ್ಲಿ ಅದು ಕರ್ನಾಟಕದಲ್ಲಿ ಆ ನಾಟಕ ಫಸ್ಟ್ ತಗೊಂಡಿದ್ದು ಐತಾಳ್ರು ತಿರುಗಾಟಕ್ಕೆ. ಕರ್ನಾಟಕ ಬರೆದ ತಕ್ಷಣ ಅದಕ್ಕೊಂದು ರಿಪೋರ್ಟ್ ಬರೆದಿದ್ರು, ಅದು ಮಾತುಕತೆಯಲ್ಲಿ ಬರೆದಿದ್ರು ಐತಾಳ್ರು, ನಾವೆಲ್ಲ ಓದಿದ್ವಿ. ಆಮೇಲೆ ಅವ್ರು ತಗೊಳ್ತಾರಿಲ್ಲ ಗೊತ್ತಿರ್ಲಿಲ್ಲ ನಮ್ಗೆ. ಹೋದ ತಕ್ಷಣ ಗೊತ್ತಾಯ್ತು ಅಗ್ನಿ ಮತ್ತು ಮಳೆನೂ ಇದೆ ಅಂತ. ಎಲ್ರಿಗೂ ಕುತೂಹಲ ಇತ್ತು ಅದೊಂದು ಹೆಂಗ್ ಬರುತ್ತೆ ಅಂತ. ಅವ್ರು ಬಹಳ ಸರಳವಾಗಿ ಮತ್ತೆ ಒಳ್ಳೆ ರೀತಿಯಲ್ಲಿ ಅದನ್ನ ಬಳಸ್ಕೊಂಡಿದ್ರು. ಅಲ್ಲಿ ಅದೇ ಯವಕ್ರೀತ, ಆಮೇಲೆ ಅರವಸು ಪರವಸು, ಅರವಸುನ ಜೀವನ ಮಾಡ್ತಿದ್ನಲ್ಲ, ತುಂಬಾ ಯಕ್ಷಗಾನದ ಮೂಮೆಂಟ್ ಎಲ್ಲ ಇಟ್ಕೊಂಡಿದ್ರು. ಆಮೇಲೆ ಮತ್ತೊಂದು ನಾಟಕ ತಂಡ ಬಂದಂಗೆ ಬರುತ್ತಲ್ಲಿ, ಅದೆಲ್ಲ ಬಹಳ ಚೆನ್ನಾಗಿದೆ. ಆ ನಾಟಕನೂ ಯಶಸ್ವಿ ಆಗಿತ್ತು. ಯಾವ ರೀತನೂ ನನಗೆ ಅವರು ಇಲ್ಲ ನೀನು ಇದಕ್ಕೆ ನೀನೇ ಮಾಡಬೇಕು ಮತ್ತೆ ಹಿಂಗಿಂಗ್ ಬರಬೇಕು ಅಂತೆಲ್ಲ ಹೇಳಿದರು, ಮಾಡಿದೆ. ಮಾಮ ಮುಷಿ ಅದು ಒಂದು ನನಗೆ ವಿಭಿನ್ನ ರೀತಿಯ ಫಾರ್ಮ್. ಅದು ನಾನು ಯಕ್ಷಗಾನದ ಇದರಲ್ಲಿ ಇದ್ಕೊಂಡ್ರೆ ಅದು ಬರಲಿಲ್ಲ, ಬಟ್ ಅದಕ್ಕೆ ಸ್ವಲ್ಪ ನಾನು ಟ್ರೈ ಮಾಡಿದೆ. ಅರಬಿಕ್ಸ್ ಮೂಮೆಂಟ್ಸ್ ಎಲ್ಲ ಅವರು ಒಂದು 4-5 ದಿವಸ ಬರೀ ಮೂಮೆಂಟೇ ರಿಹರ್ಸಲ್ ಮಾಡಿಸಿದ್ರು. ಆ ಸಮಯದಲ್ಲೇ ಅವ್ರು ಬಹುಶಃ ನನ್ನ ಆಯ್ಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅವರು 2 ಕಾಸ್ಟ್ ಮಾಡಿದ್ರು ಆಕ್ಚುಲಿ ಮಾಮ ಮುಷಿ ಪಾತ್ರಕ್ಕೆ. ಚನ್ನಪ್ಪಯ್ಯ ನನ್ನ ಇಬ್ಬರನ್ನೂ ಸೆಲೆಕ್ಟ್ ಮಾಡಿದ್ರು. ಅಂದ್ರೆ ಒಂದ್ ದಿವಸ ನೀನ್ ಮಾಮ ಮುಷಿ ಮಾಡ್ಬೇಕು, ಇನ್ನೊಂದ್ ದಿವಸ ಟೈಲರ್ ಪಾತ್ರ ಬರುತ್ತೆ ಅದನ್ನ ಮಾಡ್ಬೇಕು ಅಂತ ಆಯ್ತು ಅಂತ 4-5 ದಿವಸ ಕಳೆದಿತ್ತು ರಿಹರ್ಸಲ್ ಆಗ್ಲಿ ಹೊಂಟಿತ್ತು. ಇನ್ನೇನು ಕಾಸ್ಟ್ ಆಗಿದೆ, ಆದ್ರೆ ಇನ್ನು ಬ್ಲಾಕಿಂಗ್ ಶುರುವಾಗಿರ್ಲಿಲ್ಲ ಅಷ್ಟೇ. ಸೊ 1-2 ಸೀನ್ ಆಗಿತ್ತೇನು. ಚನ್ನಪ್ಪಯ್ಯ ಬಂದು ಗಣಪತಿ ನೀನೇ ಮಾಡೋದನ್ನ ನನ್ಗೆ ನೀನೇ ಹಿರಿಯ ಇದೆಯಾ ಹಾಗೆ ಹೀಗೆ ಅಂತ. ಹಿರಿಯ ಕಿರಿಯ ಪ್ರಶ್ನೆ ಎಲ್ಲ ಇದ್ ಯಾರು ಮಾಡ್ಬೇಕು, ನನ್ಗೇನ್ ತೊಂದ್ರೆ ಇಲ್ಲ, ನಾನು ನಿನ್ ಪಾತ್ರನ ಒಂದ್ ದಿವ್ಸ ಮಾಡ್ತೀನಿ, ಇದನ್ನೊಂದ್ ದಿವ್ಸ ಮಾಡ್ತೀನಿ, ಮಾಡ್ಕೊಂಡು ಹೋಗೋಣ ಅಂದೆ. ಇಲ್ಲ ಆಯ್ತಾ ಇವ್ರನ್ನ ಯಾರು ಚಿಕ್ಕಬಾಲರು ಕರೆದು ಅಲ್ಲಿ ಲೈಟಿಂಗ್ ರೂಮಲ್ಲಿ ಕೂತ್ಕೊಂಡು ಅವನೇ ಕರೆದು ಇಲ್ಲ ಹೀಗೆ ಅಂತಂದ. ಯಾಕೆ ಮಾಡ್ರಿ ಅಂದ್ರು ಅವರು. ಇಲ್ಲ ಹೀಗೆ ನನ್ಗೆ ಅವನೇ ಮಾಡ್ಲಿ, ಒಬ್ರು ಮಾಡೋಣ ಯಾರು ಅಂದ್ರೆ ಅವ್ನ ಲೆಕ್ಕ ಪೂರ್ತಿ ನನ್ ಕೊಡ್ಲಿ, ಇಲ್ಲವ್ರ ಗಣಪತಿನೇ ಮಾಡ್ಲಿ, ಹೀಗೆ ಹತ್ರ ಏನೋ ಇತ್ತು ಗೊತ್ತಿಲ್ಲ. ಆಯ್ತು ಅದು ಮಾತುಕತೆ ಮುಗಿತು, ನಾಟಕ ಶುರು ಆಯ್ತು, ನಾಟಕ ಶೋ ಆಯ್ತು. ಒಳ್ಳೆ ಅದಕ್ಕೊಂದು ಸ್ವಲ್ಪ ಇಕ್ಬಾಲರದ್ದು ಗೊತ್ತಲ್ಲ ನಿಮ್ಗೆ, ಅದು ಒಳ್ಳೆ ಸ್ವಲ್ಪ ವಿಶೇಷವಾಗಿ ಮಾಡಿಸಿದ್ರು ಇದನ್ನ 2ನೇ ಸರಿ ಮಾಡುವಾಗ. ಜಾರಿ ಹಿಡಿಯೋದೆಲ್ಲ ಗೊತ್ತಿಲ್ಲ ಸೆಟ್ ನೋಡಿದ್ದೆ. ಅದು ಸ್ವಲ್ಪ ಒಳ್ಳೆ ನನಗೂ ಸ್ವಲ್ಪ ಚಾಲೆಂಜಿಂಗ್ ರೋಲೇ ಆಗಿತ್ತು. ನನ್ನ ಕೈಲಾದ ಪ್ರಯತ್ನ ಮಾಡಿದ್ದೇನೆ, ಅದು ತಕ್ಕಂಗೆ ಪ್ರತಿಕ್ರಿಯೆನೂ ಸಿಕ್ಕಿದೆ. ಆಯ್ತು ಆ ವರ್ಷ ನಂಗೆ ಯಾಕೋ ಇನ್ನು ನಾನು ತಿರುಗಾಟ ಅಂದ್ರೆ ಅದೊಂದೇ ಕಾರಣಕ್ಕಾಗಲ್ಲ, ಇನ್ನು ತಿರುಗಾಟನೇ ಮಾಡ್ತಾ ಉಳಿದ್ರೆ ಜನಕ್ಕೂ ನನ್ನ ಪದೇ ಪದೇ ನೋಡಿರ್ತಾರೆ ಅಲ್ಲ, ನೋಡಿದೆ ಅವರಿಗೂ ನಾನು ಬರಾದ್ರೂ ಆಗ್ಬೋದು, ಅಥವಾ ಬೇರೆ ಏನಾದ್ರು ನನ್ಗೆ ಸಾಧ್ಯತೆಗಳು ಹುಡ್ಕೋಬೇಕು. ನಟನ ನನಗೆ ಹಾಗಂತ ಇಷ್ಟು ವರ್ಷದಲ್ಲೂ ಕೂಡ ಎಲ್ಲರೂ ಒತ್ತಾಯ ಮಾಡ್ತಿದ್ರು, ಅದನ್ನು ಕಲಿ, ಒಂದ್ ಸ್ವಲ್ಪ ಬ್ಯಾಕ್ ಸ್ಟೇಜ್ ಕಲಿ ಅಂತ. ಎಂತ ಕಲಿಯಕ್ ಹೋದ್ರು ನನ್ಗೆ ಆಕ್ಟಿಂಗ್ ಬಗ್ಗೆ ಒಲವು ಬರ್ತಿತ್ತೆ ಬಿಟ್ರೆ ಅದನ್ನು ನನ್ಗೆ ಹೋಗ್ತಿರ್ಲಿಲ್ಲ. ಆಮೇಲೆ ಅದು ಹೇಳಿದೆ ನಾನು ಸಂತೋಷದಿಂದಲೇ ಬಿಡ್ತೀನಿ, ಆದಷ್ಟು ಹೊಸಬರಿಗೆ ಅವಕಾಶ ಕೊಡಿ. 2, 3, 4 ವರ್ಷ ಮಾಡಿದವರಿಗೆ ಒಂದು ತಾನು ಮಾಡಿದ್ದೀನಿ ಅನ್ನೋದು ಅವನಿಗೊಂದು ಬೆಳೆದು ಬಿಡ್ಬೋದು, ಇಲ್ಲ ನೋಡೋರಿಗೂ ಒಂದು, ಇಲ್ಲದ್ರೆ ಬೇರೆಯವರಿಗೆ ಯಾಕೆ ಅವ್ರನ್ನೇ ಇಟ್ಕೊಂಡು ಇವರು ಮೆರೆಸ್ತಾರೆ ಅಂತ ಕಾಣ್ಬೋದು. ಆಗ ನೀವು ಆದಷ್ಟು 1-2 ವರ್ಷ ಬಿಟ್ಟು ಬೇರೆ ಚೇಂಜ್ ಮಾಡ್ತಾ ಬನ್ನಿ, ಇದು ನನ್ನ ಸಲಹೆ, ಅದೇನು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದೆ. ಆದ್ರೂ ನನ್ನನ್ನು ಪ್ರೀತಿಯಿಂದನೇ ಅವರು ಮತ್ತೆ ಕರೆದಿದ್ರು. ಅದೇ ವರ್ಷ ತಿರುಗಾಟ ಆಯ್ಕೆಯಾಗಿ ಕಲಾವಿದರೆಲ್ಲ ಇದ್ರು, ಮತ್ತೆ ಮ್ಯಾನೇಜರ್ ಆಗಿ ಆದ್ರು ಬಾ ಅಂತ ಹೇಳಿದ್ರು. ಪತ್ರ ಬಂತು. ಕೊನೆಗೆ ಮತ್ತೆ ನನ್ನ ಸಲಹೆ ಕೇಳಿದೆ ಹಿರಿಯರ್ದೆಲ್ಲವ. ಆಗ ನನಗೊಂದು ಸೀರಿಯಲ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಫೋಟೋ ಕೊಟ್ಟು ನಾನು ದಿವಸ ಇಲ್ಲಿಂದ ಫೋನ್ ಮಾಡ್ತಾ ಇರೋದು, ಅವರು ಇಲ್ಲ ಶುರು ಆಗುತ್ತೆ ಈಗ, ಮತ್ತೆ ಯಾವುದಕ್ಕೂ ಒಪ್ಕೋಬೇಡಿ ಅನ್ನೋದು. ಅದನ್ನ ಮಾತು ಕೊಟ್ಬಿಟ್ಟಿದ್ದೀನಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಕಾದೆ 5-6 ತಿಂಗಳಾಯ್ತು. ಕೊನೆಗೆ ಪುರುಷಣ್ಣ ಇವರೆಲ್ಲ ಕೇಳಿದೆ, ಹೆಂಗೆ ಏನು ನಂಗಿದು ಹೊಸ ಅನುಭವ. ಇಲ್ಲ ಸೀರಿಯಲ್ ಎಲ್ಲ ಅವರು ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ಮಾಡ್ತಾರೆ, ನೀನು ಅಂಥದ್ದು ಅವಕಾಶ ಇದ್ದಾಗ ನೀನು ಒಳ್ಳೆ ರೋಲ್ ಇದೆ ಅಂತ ಬಿಡಬೇಡ ಅಂತಂದ್ರು. ಅವ್ರ ಮಾತಿಗೆ ಅಂತಲ್ಲ, ಟೋಟಲಿ ನಂಗೂ ಯಾಕೋ ಇರ್ಲಿ ಬಿಟ್ಟಿದ್ದೀನಲ್ಲ, ಬೇರೇನು ನೋಡೋಣ. ಅವಾಗ ತಿರುಗಾಟ ಬಿಟ್ಟರೆ ಬೇರೆ ಕೆಲಸಗಳಲ್ಲಿ ನೀನಾಸಮಲ್ಲು ಸಿಗ್ತಿರ್ಲಿಲ್ಲ. ಅಂದ್ರೆ ವಿಶೇಷ ಎಲ್ಲ ಇದ್ರಲ್ಲ, ಟೀಚರ್ಸ್ ದೊಡ್ಡವರೆಲ್ಲ ಇದ್ರು. ಹಾಗಾಗಿ ಬೇರೆ ಏನಾದ್ರು ಇದ್ರೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ಮ್ಯಾನೇಜರ್ ಕರೆದಿದ್ರು. ಆಯ್ತು, ಅದು ನಂಗೇನು. ಆಮೇಲೆ ಅದು ಮಳೆಗಾಲ, ಬೇರೆ ಮನೆಗೆ ಫೋನ್ ಹೋಗಿ ಮಾಡ್ಕೋಬೇಕು, ನಮ್ ಬೇರೆ ಏನಾದ್ರು ಮತ್ತೆ ಬೆಂಗಳೂರು ಸಂಪರ್ಕ ಮಾಡೋದಾದ್ರೆ ಒಂಥರ ಬೇಜಾರಾಯ್ತು, ಖಾಲಿ ಇರ್ಬೇಕಲ್ಲ, ಮತ್ತೆ ನಟನೇನು ಬಿಟ್ಟು ಇಲ್ಲ ಬಿಟ್ಟು.
ಆಗ ಜೋಶಿ ಬಂದು, ಇಲ್ಲ ನೀನು ಕೆಲಸ ಮಾಡು, ನೀನು ಬಂದ್ರೆ ಹೋಗ್ಬೋದಂತೆ. ಆಮೇಲೆ ಕುಂದಾಪುರದಲ್ಲಿ ನಂಬುವಿ ಅಂತಿದೆ, ಅಲ್ಲೊಬ್ಬರು ಜನ ಬೇಕು ಹೋಗುವಂಥದ್ದು. ಅಲ್ಲೂ ಹೋದೆ. ದುಡಿಯೋ ಮಕ್ಕಳ ಜೊತೆಗೆ ರಂಗಭೂಮಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಒಂದು 3-4 ನಾಟಕ ಮಾಡಿಸಿದೆ, ಯಕ್ಷಗಾನ ಮಾಡಿಸಿದೆ. ಹೆರಂಜಾಲ್ ಅಂತವ್ರು ಭೇಟಿ ಆಯ್ತು, ವೆಂಕಟರಮಣ ಹೆರಂಜಾಲ್. ಮತ್ತೆ ಅವಾಗ ಅವ್ರು ನಾನು ಸ್ವಲ್ಪ ಯಕ್ಷಗಾನದ ಹಾಡು ಗಿಡು ಕಲ್ತ್ಕೊಳ್ತಾ ಅವ್ರ ಜೊತೆಗೆ ಮಾಡಿ ಅವ್ರಿಗೆಲ್ಲ ಒಂದು 1.5-2 ವರ್ಷ ಕಳೆದಿದ್ದು ನಾನು ಅಲ್ಲಿ. ಅಟತಿ ಚಿತ್ರದುರ್ಗ ಮಠದಿಂದ ನಾಟಕ ಶಿಕ್ಷಕರು ಆಹ್ವಾನ ಬಂತು, ಅದಕ್ಕೆ ಅರ್ಜಿ ಹಾಕಿದೆ. ಹೋಗಿ ಇಂಟರ್ವ್ಯೂ ಹೋದೆ, ಆಯ್ತು, ಸೆಲೆಕ್ಟ್ ಆಯ್ತು. ಅಲ್ಲಿ ಸ್ವಲ್ಪ ನಾಟಕ ಶಾಲೆ ತರ ಇತ್ತು, ಆದ್ರೆ ಅದು ಪೂರ್ತಿ ನಂಗೆ ಸಮಾಧಾನ ಕೊಟ್ಟಿಲ್ಲ. ಅದು ಶಾಲೆ ಮಾಡ್ಬೇಕು ಅಂತ ಕೊನೆಯ ಹಂತದವರೆಗೆ ಹೋಗಿತ್ತು ಅದು. ಆಮೇಲೆ ಅಲ್ಲಿ ರೂಪಕ ಮಾಡ್ಕೊಂಡು ಅಲ್ಲಿ ಆಕ್ಟಿಂಗ್ ಮಾಡಿದೆ. ಸ್ವಾಮೀಜಿಗೆಲ್ಲ ಸ್ವಲ್ಪ ಖುಷಿ ಆಗ್ತಿತ್ತು ಅದು ನನ್ನ ಆಕ್ಟಿಂಗ್. ಸ್ವಲ್ಪ 2-3 ತಿಂಗಳಿಗೆ ಸ್ವಲ್ಪ ಸಂಬಳನೂ ಜಾಸ್ತಿ ಮಾಡಿದ್ರು. ಬಾದರ್ದಿನಿಯವರಿದ್ರು, ಅಶೋಕ್ ಬಾದರ್ದಿನಿ. ಆಯ್ತು, ಅದೊಂಥರ ಬೇರೆ ಅನುಭವ. ಕೊನೆಗೆ ನಾವೇ ಒಂದು ಸ್ವಲ್ಪ ನಾವೇ ಬೋರ್ ಆಗ್ತಿದೀವಿ, ಬೇಡ ಇದು ಬರೀ ರೂಪಕ ಮಾಡ್ಕೊಂಡು ಓಡಾಡೋದು, ನಾಟಕ ಶಾಲೆನೇ ಇನ್ನೊಂಚೂರು ಇಂಪ್ರೂವ್ ಆಗ್ಬೇಕಾಗಿತ್ತು, ಸ್ವಲ್ಪ ನಮ್ಮವರೆಲ್ಲ ಸೇರ್ಕೊಳ್ಳೋಣ ಅಂತೇಳಿ ನೀನಾಸಂ ಆದವ್ರೆ ಮತ್ತು ನಮ್ಮ ಮಂಜು ತೊಡಗೋರು ಅಲ್ಲೇ ಪಕ್ಕದಾಗ ವರ್ಕ್ ಮಾಡ್ತಾ ಇದ್ರು NGO-ದಲ್ಲಿ, ಅವ್ರನ್ನ ಕರ್ಕೊಂಬಂದೆ. ಭವಾನಿ ಬಂದ್ರು. ಆಮೇಲೆ ಬಾದರ್ದಿನಿ ಸ್ವಲ್ಪ ಅವರಿಗೆ ಮಠಕ್ಕೆ ಅದಕ್ಕೆ ಏನೋ ಸ್ವಲ್ಪ ಇದಿತ್ತು. ಆಮೇಲೆ ನಾಯರಿಯವ್ರು ಬಂದ್ರು. ಅವ್ರು ಬಂದು ಸಿಲೆಬಸ್ಸು ಇದೆಲ್ಲ ನಾನು ಮಂಜು ಎಲ್ಲ ಕುತ್ಕೊಂಡು ಮಾಡಿ ಎಲ್ಲ ಆಗ್ತಾ ಇತ್ತು. ನಾಟಕ ಕನ್ನಡಿ ಯೋಜನೆನ ನೀನಾಸಂ ಕೊಡ್ತು. ತಲೆದಂಡ, ಸಂಗ್ಯಾಬಾಳ್ಯ ಮತ್ತೆ ಗೋಕುಲ ನಿರ್ಗಮನ 3 ಸ್ವಲ್ಪ ಎಡಿಟ್ ಮಾಡಿ, ಅಂದ್ರೆ ಎಲ್ಲ ಸೀನನ್ನು ಅಲ್ಲ, ಒಂದು 15 ನಿಮಿಷದ್ದು ಕೋಶ ಇತ್ತು ಕಾಣುತ್ತೆ. ಅದು ಈಗಲೂ ಇದೆ, ಅದು ರೆಕಾರ್ಡಲ್ಲಿ. ಅದನ್ನ ಮಾಡೋ ಯೋಜನೆ ಬಂತು. ಅವಾಗ ನನಗೆ ಕರೆದ್ರು. ಆಗ ನಾನು ಮಠದಿಂದ ಬಂದವನು ಇದರಲ್ಲಿ ಇನ್ವಾಲ್ವ್ ಆದೆ. 3 ನಾಟಕದಲ್ಲೂ ನಾನು ಇದ್ನಲ್ಲ, ಸಂಗ್ಯಾಬಾಳ್ಯದಲ್ಲೂ ಇದ್ದೆ, ಆಮೇಲೆ ತಲೆದಂಡದಲ್ಲೂ ಇದ್ದೆ. ಆವಾಗ ಕಟ್ಟಿಮನಿ ಬಂದು ಮಾಡಿದ್ರು ವಿಜಯನ್ ಪಾತ್ರನ. ಆಮೇಲೆ ಗೋಕುಲ ನಿರ್ಗಮದಲ್ಲೂ ಏನಾಯ್ತು, ಹಳಬರು ಕೆಲವರು ಇದ್ರು, ಹೆಚ್ಚಿನ ಜನ, ಇನ್ನು ಕೆಲವರು ಹೊಸಬ್ರು ಸೇರ್ಕೊಂಡ್ರು. ಹೊಸದಾಗಿ ಅದಕ್ಕೆ ರಿಹರ್ಸಲ್ ಮಾಡಿದ್ರು. ಆಗ ಕಾರಂತರು ಬಂದಿದ್ರು. ಅದು ರೆಕಾರ್ಡಿಂಗ್ ಮುಗಿಯೋ ಹಂತದಲ್ಲಿ ಒಂದ್ಸರಿ ಕಾರಂತರು ಹೇಳಿದ್ರು, ನಟರಾಜನು ಇದ್ದಿದ್ದ, ಅಲ್ಲ ನೀವು ಒಂದ್ ಸ್ವಲ್ಪ ಮತ್ತೊಂದ್ ಸರಿ ನೀವು ಇದನ್ನೆಲ್ಲ ನೀನು ಗಣಪತಿ ಎಲ್ಲ ಸೇರಿ ತಂಡ ಒಟ್ಟು ಮಾಡಿ ಶೋ ಮಾಡಿ, ಅವಕಾಶ ಇದೆ, ನಾನು ಮಾಡ್ತೀನಿ ಅಂತೆಲ್ಲ ಅಂದ್ರು. ಆಗ ನೀನಾಸಂ ನೆರವು ಕೊಡ್ತದೆ. ಆದ್ರೆ ನೀನಾಸಂ ತಿರುಗಾಟಕ್ಕೆ ಒಂದ್ಸರಿ ಮಾಡಿದ್ಮೇಲೆ ಮತ್ತದನ್ನ ಅವ್ರ ಹೆಸರಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ನೀನಾಸಂನವರು ನೀವೆಲ್ಲ ಮಾಡೋದಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರು. ಆಗ ತಿಪ್ಟೂರಿನ ತಂಡದ ಹೆಸರೇ ಇಟ್ಕೊಂಡು ಪೃಥ್ವಿ ಇರ್ತಲ್ಲ, ಅದ್ರ ತಂಡ ಇಟ್ಕೊಂಡು ನಟರಾಜನು ಬಂದ, ನಾನು ಹೋದೆ. ಮತ್ತೆ ಪುನಃ ರಿಹರ್ಸಲ್ ಮಾಡಿ ಒಂದಷ್ಟು ಶೋಗಳಾದವು. ರಿಪೀಟ್ ಆದಾಗ ನಾನೇ ಮಾಡಿದೆ. ನನಗೆ ಅದ ಈಗಲೂ ಮಾಡಿದ್ರು ಮಾಡ್ಬೋದು ನಾನು, ಆದ್ರೆ ಅದ್ ನೋಡಕ್ ಆಗತ್ತಿಲ್ಲ, ಗೊತ್ತಿಲ್ಲ ಜನ. ಆದ್ರೆ ಒಳಗಡೆ ಪೂರ್ತಿ ಅದಿದೆ. ಗೋಕುಲ ನಿರ್ಗಮದ ಅನುಭವ ನಾನು ಕೊನೆ ತನಕ ಹೋಗೋದೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ರಿಪೀಟ್ ಆದಾಗೆಲ್ಲ ಜಂಬೆಯವರು ಸ್ವಲ್ಪ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿದ್ರು. ಮೊದಲೊಂದ್ಸತಿ ಬದಲಿದ್ದಿದ್ದೇ ಇತ್ತು ಕಾಣುತ್ತೆ, ಆಮೇಲೆ ಏನೋ ಚೇಂಜ್ ಮಾಡಿದ್ರು. ಇವರು ಕಾರಂತರ ಹೇಳಿದ್ರು ಕಾಣುತ್ತೆ, ಅಥವಾ ಜಂಬೆಯವರು ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಮೆರಕ್ ಬಂತು ಅದಕ್ಕೆ. ಆಮೇಲೆ ನನ್ನ ನೋಡಿದವರು ಏನೋ ಕಡ್ಬಾದಂಗ ಆಗಿದ್ಯಾ ಅಂದ್ರು, ದಪ್ಪಾಗಿದ್ನಲ್ಲ, ಏನೋ ಕೊಟ್ಟೆ ಕಡ್ಬಾಗಿದ್ಯಾ ಅಂದ್ರು. ಅದಕ್ಕೆ ಸರಿಯಾಗಿ ಅದನ್ನ ಮೈ ಎಲ್ಲ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಅದನ್ನ ಡಿಸೈನ್ ಮಾಡಿದ್ರು. ಕೃಷ್ಣ ಬಲರಾಮನ ಅವಾಗ ಜೀವನ್ ರಾಮ ಬಂದ, ಮೊದಲು ಗೋಪಿ ಮಾಡ್ತಿದ್ನಲ್ಲ, ಆ ಅನುಭವ ಚೆನ್ನಾಗಿತ್ತು. ಅವ ಮತ್ತೆ ಪ್ರಜ್ಞಾ ಬಂದು, ಅಷ್ಟೊತ್ತಿಗೆ ನಾನು ಎರಡನೇ ಸರಿ ಮಾಡೋ ಪ್ರಜ್ಞಾ ಬಂದಿದ್ರು. ಮೊದಲನೇ ಸರಿ ಮಾಡಿ ಒಂದು 10-12 ಶೋ ಮಾಡಿ ಬಿಟ್ಬಿಟ್ಟಿದ್ರು. ಮತ್ತೆ ವಿದ್ಯಾರಣ್ಯನ ನೇತೃತ್ವದಲ್ಲಿ ಆಯ್ತು, 3 ಸರಿ ಆಯ್ತು ಅದು ಬಿಟ್ಟು. ಆಗ ಕೊನೆ ಸಾರಿ ಸ್ವಲ್ಪ ಕಾರಂತರು ಅವರಿಗೆ ಅಂದ್ರೆ ಇನ್ನೂ ಇದನ್ನ ಮಾಡೋದ್ ಕಷ್ಟವೇನೋ ಅಂತಕ್ ಬಂದ್ರು. ಯಾಕಂದ್ರೆ ಪ್ರತಿ ಸರಿ ನಟರ ಚೇಂಜ್ ಆಗ್ತಾರೆ, ಸಂಸ್ಥೆ ಚೇಂಜ್ ಆಗುತ್ತೆ, ವಾರಂಗಂನೆಲ್ಲ ಆಯ್ತು, ಬೇರೆ ಬೇರೆ ಕಡೆಗೆಲ್ಲ ಆಯ್ತು. ಮತ್ತು ನಮ್ಮ ನೀನಾಸಂ ಪಾಸಾಗಿ ಹೊರಗಡೆ ಕೆಲಸ ಮಾಡ್ತಿರೋ ಕಲಾವಿದರಿಗೆ ಏನಾಗುತ್ತೆ, ಇದೊಂದು ಕಮಿಟ್ಮೆಂಟಿಗೆ ಬರ್ತಾರೆ, ಆಮೇಲೆ ಮತ್ತೆ ಬೇರೆ ಬೇರೆ ಏನೋ ಹೊಂದ್ಕೊಂಡಿರ್ತಾರೆ, ಅದನ್ನ ಇನ್ನೂ ಉದ್ದ ಮಾಡಕ್ ಆಗೋದಿಲ್ಲ. ಆಮೇಲೆ ಲೆಕ್ಕಪತ್ರ ಸರಿಯಾಗಿಟ್ಟು ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು.
ಅದಕ್ಕೆಲ್ಲ ಯಾರು ಇದಾಗೋದು. ಹಾಗಾಗಿ ಕೊನೆಗೆ ಅವರು ಇದಿಷ್ಟು ಮಾಡ್ರಪ್ಪ ಸಾಕು. ನಾನು ಒಡೋಲ್ಗ ಆಗ್ಲೇ ಒಂಚೂರು ಹೊರಗಡೆ ಹೋಗಿದ್ನಲ್ಲ, ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ಊರಿನ ಸಂಪರ್ಕನೂ ಇಟ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ತಾಳ್ಮದ್ಲೆ ಯಕ್ಷಗಾನ ನಾಟಕ ಎಲ್ಲ ಮಾಡ್ತಾ ಇದ್ದಿದ್ದೆ. ನಾನು ಉಡೋಲ್ಗ ಒಂದು ಹೆಸರು ಕೊಟ್ಕೊಂಡು ಒಂದು ಸಂಸ್ಥೆ ರಿಜಿಸ್ಟರ್ ಮಾಡಿದ್ದೀನಿ. ರಿಜಿಸ್ಟರ್ ಅಂದ್ರೆ ನಮ್ಗೂ ಕೆಲಸ ಮಾಡಕ್ಕೆ ಒಂದು ಹೆಸರು ಬೇಕಲ್ಲ ಅಂತ. ಮುದ್ದಮ್ ಮಾಡೋ, ಅಯ್ಯೋ ತುಂಬಾ ಒಳ್ಳೆ ಆಲೋಚನೆ ನಿಂದು, ಖಂಡಿತ ಮಾಡ್ಬೇಕು ನೀನು ಊರಲ್ಲಿ, ನಿಮ್ಮ ಉತ್ತರ ಕನ್ನಡದಲ್ಲಿ ಈ ರೀತಿ ಆಲೋಚನೆ ಮಾಡ್ಕೊಂಡು ಕೆಲಸ ಮಾಡೋರು ಬೇಕು, ಮಾಡು ಅಂತ ಹೇಳಿದ್ರು ಕಾರಂತರು. ಸುಬ್ಬಣ್ಣ ಅವ್ರ ಹತ್ರ ಹೇಳಿದೆ ಹೀಗೆ ಅಂತ. ಇಲ್ಲ ನೀನು ಆವಾಗ ನನಗೊಂದು ಟ್ರಸ್ಟ್ ಮಾಡ್ಬೇಕು, ಸಂಘ ಮಾಡ್ಬೇಕು ಅಂತ ನಿಂತ್ಕೊಂಡಿತ್ತು. ಸುಬ್ಬಣ್ಣ ಇಲ್ಲ ನೀನು ಸೊಸೈಟಿ ಆಕ್ಟ್ ಅಲ್ಲೇ ಇದು ಮಾಡು ಮತ್ತೆ ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ಒಡ್ಡೋಲಗಕ್ಕೆ ಚಟುವಟಿಕೆ ಆರಂಭ ಮಾಡಿದೆ. ಗಣಪತಿ ಹಿತ್ಲಕೈ ಇವು ಒಡ್ಡೋಲ್ಗ ಅನ್ನುವ ಸಂಸ್ಥೆಯನ್ನ ಸುಮಾರು 2001 ಅದಕ್ಕೆ ಈಗ 25-26 ವರ್ಷ ಆಯ್ತು. ಆ ಸಂಸ್ಥೆಯ ಸ್ಥಾಪಕ ಗಣಪತಿ ಹೆಗಡೆ ಹಿತ್ಲಕೈ. ಅವನು ಈ ರಂಗಭೂಮಿಗೆ ಮೇಲಾಗಿ ನೀನಾಸಂಗೆ ಬಂದಿರೋದು ಒಂದು ನನ್ನ ಗುರುತಿಸುವಿಕೆಯಿಂದ ಆತ ಬಂದಿದ್ದು ಅಂತ ನಾನು ಹೇಳಲ್ಲ. ನಾನು ಒಂದು ಸಮಾರಂಭಕ್ಕೆ ಹೋಗಿದ್ದೆ, ಅವನು ಒಂದು ಸಮಾರಂಭಕ್ಕೆ ಬಂದಿದ್ದ. ಸಮಾರಂಭದಲ್ಲಿ ತುಂಬಾ ಚೂಟಿಯಾಗಿ ಓಡಾಡ್ತಿದ್ದ. ಅವನು ತುಂಬಾ ಆಕ್ಟಿವ್ ಆಗಿ ಓಡಾಡ್ತಿದ್ದ. ಬಾಯಲ್ಲೇನೋ ಹುಡುಕ್ತಾ ಇರ್ತಿದ್ದ, ತಾಳ ರಿದಮ್ಗಳನ್ನ ತಾಳ ಹುಡುಕೋತಾ ಇರ್ತಿದ್ದ ಅವನು ಕೂತ್ಕೊಂಡಲ್ಲ. ನನಗೆ ಇವನು ಒಬ್ಬ ಒಳ್ಳೆ ನಟ ಆಗ್ತಾನೆ ಹೀಗೇನೋ ಅನಿಸ್ಬಿಡ್ತು. ಆವಾಗ ನಾನು ಹತ್ರ ಕರೆದು ನೀನಾಸಂಲ್ಲಿ ಒಂದು ವರ್ಷ ಡಿಪ್ಲೊಮಾ ಇದೆ, ಅದ್ರ ಎಲ್ಲ ವಿವರವನ್ನು ಹೇಳಿದೆ. ಆಮೇಲೆ ಇವನು ಕೋರ್ಸನ್ನು ಮುಗಿಸಿ 4 ವರ್ಷ ತಿರುಗಾಟ ಕೂಡ ಮಾಡ್ದ ಗಣಪತಿ ಹೆಗಡೆ. ಆಮೇಲೆ ಊರಲ್ಲಿ ಅವನು ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದ, ಅದೇ ಒಡ್ಡೋಲ್ಗ. ಈ ಒಡ್ಡೋಲದಲ್ಲಿ ಸ್ಥಳೀಯ ಕಲಾವಿದರು ಮತ್ತು ಅಕಾಡೆಮಿಕ್ ಆಗಿ ಏನು ಅಭ್ಯಾಸ ಮಾಡಿದ್ದಾರೆ ಅಂಥವ್ರು, ಬೇರೆ ಬೇರೆ ರಂಗಶಿಕ್ಷಣ ಕೇಂದ್ರದವರು ಇರ್ಬೋದು, ಅವರನ್ನು ಒಳಗೊಂಡು ಆ ಟೀಮ್ ಮಾಡಿದಾಗ ಆವಾಗ ಈ ಶಿಸ್ತು ಅಲ್ಲಿ ಏನು ತಂಡ ಕಟ್ಟಿದ ಕಲಾವಿದರಿಗೂ ಕೂಡ ಅದು ಒಂಚೂರು ಅಳವಡಿಕೆ ಆಯ್ತು. ಮತ್ತೆ ಇವನು ನಿರ್ದೇಶಕ ಆಗಿದ್ದಕ್ಕಾಗಿ ಒಂದು ನಾಟಕ ಡೈರೆಕ್ಟ್ ಮಾಡೋದಾದ್ರೆ ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು, ಏನು ಎತ್ತ ರೀಡಿಂಗು, ಬ್ಲಾಕಿಂಗು, ಪಾಲಿಶಿಂಗು, ರಂತ್ರು, ಈ ತರದ ಒಂದು ಹಂತ ಇದೆ, ಅದಕ್ಕೊಂದು ಕ್ರಮ. ಆ ಕ್ರಮನ ತುಂಬಾ ನೀಟಾಗಿ ಅಲ್ಲಿ. ಹಾಗಾಗಿ ಸಿದ್ದಾಪುರದಲ್ಲಿ ರಂಗಭೂಮಿಯನ್ನ ಉಳಿಸೋದ್ರಲ್ಲಿ ಗಣಪತಿ ಹೆಗಡೆಯ ಶ್ರಮ ತುಂಬಾ ಇದೆ. ಜೊತೆಗೆ ಬರೀ ಇದಿಷ್ಟೇ ಅಲ್ಲದೆ ಬೇರೆ ಬೇರೆ ಸಂಸ್ಥೆಯವರ ನಾಟಕನ ಸಿದ್ದಾಪುರದಲ್ಲಿ ಮಾಡಿಸೋದ್ರಿಂದ ಅದು ಶಂಕರ ಮಠದ ಧರ್ಮದರ್ಶಿಗಳಾದ ವಿಜಯ ಹೆಗಡೆ ಅವರು ಸಪೋರ್ಟ್ ಮಾಡಿದ್ರು. ಅವರು ಕೂಡ ನಾಟಕವನ್ನು ಮಾಡಿಸೋದಕ್ಕೆ ಸಪೋರ್ಟ್ ಮಾಡ್ತಿದ್ರು. ಅವರಿಗೂ ಸಾಹಿತ್ಯದ ಮೇಲೆ ಅತ್ಯಂತ ಅಪಾರ ಪ್ರೀತಿಯಿಂದ ಅವರು ನಾಟಕ ನಡೆಸ್ತಿದ್ರು. ಹಾಗಾಗಿ ಅಲ್ಲಿ ಸಿದ್ದಾಪುರದಲ್ಲಿ ಒಂದಷ್ಟು ಪ್ರೇಕ್ಷಕರನ್ನ ತಯಾರು ಮಾಡಿದ್ದ ಒಂದು ಹೆಗ್ಗಳಿಕೆಯೂ ಕೂಡ ಒಡ್ಡೋಲಗದ ಮುಖ್ಯಸ್ಥಾದ ಗಣಪತಿ ಹೆಗಡೆಗೆ ಸಲ್ತದೆ. ಹೀಗೆ ಒಂದು ಮನುಷ್ಯ ಅವನನ್ನ ಗುರುತಿಸಿ ಸಂಸ್ಥೆಗೆ ನಾನು ಇಂಥ ಒಂದು ರಂಗಶಿಕ್ಷಣಕ್ಕೆ ಕೇಂದ್ರಕ್ಕೆ ಸೇರಿಸುವಲ್ಲಿ ಆತ ಆ ಊರಿಗೆ ಕೊಟ್ಟ ಕೊಡುಗೆ ನನಗೆ ಅಪಾರ ಸಂತೋಷ ಕೂಡ ಕೊಟ್ಟಿದೆ. ಇದು ಈ ಗಣಪತಿ ಹೆಗಡೆಯ ಸಾಕಷ್ಟು ಕೆಲಸಗಳು. 25 ವರ್ಷ ಆಯ್ತು ಈಗ ಸಂಸ್ಥೆಗೆ. ಈ 25 ವರ್ಷಗಳಲ್ಲಿ ಅನೇಕ ನಾಟಕಗಳನ್ನು ಇವನು ನಿರ್ದೇಶನ ಮಾಡಿದ್ದಾನೆ, ಕಟ್ಟಿದ್ದಾನೆ, ಜೊತೆಗೆ ಪ್ರೇಕ್ಷಕರನ್ನು ತಯಾರು ಮಾಡಿದ್ದಾನೆ. ಹಾಗಾಗಿ ಸಿದ್ದಾಪುರದಲ್ಲಿ ಒಂದು ಒಳ್ಳೆಯ ರಂಗ ಚಟುವಟಿಕೆ ನಡೆಯೋದಕ್ಕೆ ಗಣಪತಿ ಹೆಗಡೆ ತುಂಬ ಕೆಲಸ. ಇಷ್ಟು ಅವನ ತಂಡದ ಬಗ್ಗೆ, ಅವನ ಬಗ್ಗೆ ನಾನು ಹೇಳಬಹುದು. ನಮಸ್ಕಾರ.